ನಮಸ್ಕಾರ ಸ್ನೇಹಿತರೆ, ವಿಮುಕ್ತ ಧ್ವನಿ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಸುಪ್ರೀತಾ. ನೀವು ವಿಮುಕ್ತ ಧ್ವನಿ ಡಿಜಿಟಲ್ ಮಾಧ್ಯಮಕ್ಕೆ ನೀಡ್ತಾ ಇರುವಂತಹ ಪ್ರೀತಿ ಬೆಂಬಲ ಎಲ್ಲದಕ್ಕೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಮುಕ್ತ ಧ್ವನಿ ಮಾಧ್ಯಮ ಯಾಕೆ ಆರಂಭ ಆಯಿತು, ಯಾವ ವಿಷಯದ ಬಗ್ಗೆ ಇಲ್ಲಿ ಮಾತನಾಡಲಾಗುತ್ತೆ, ಯಾರಿಗೆ ಇದರಿಂದ ಉಪಯುಕ್ತ, ಎಲ್ಲಾ ವಿಚಾರದ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಓರ್ವ ಪತ್ರಕರ್ತ ಸಮಾಜದ ಕಣ್ಣು, ಕಿವಿ ಮತ್ತು ಬಾಯಿಯಾಗಿ ಕೆಲಸ ಮಾಡಬೇಕು. ಆದ್ರೆ ನಾವು ಇವತ್ತು ನೋಡ್ತಾ ಇರುವಂತಹ ಪತ್ರಕರ್ತರು ಸ್ಟುಡಿಯೋದಲ್ಲಿ ಕುಳಿತು ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡುವಂತಹವರು, ಅಂದ್ರೆ ಸುರಕ್ಷಿತ ಸುದ್ದಿಗಳನ್ನ ಮಾತ್ರ ಪ್ರಸಾರ ಮಾಡುವಂತಹವರು. ಹಳ್ಳಿಗಳ ಅಂಗಳದಲ್ಲಿ ಸುತ್ತಾ ಇರುವಂತಹ ಮಹಿಳೆಯರ ಹೃದಯದ ಕುರಿತು ಒಂದು ಸುದ್ದಿಯೂ ಕೂಡ ಪ್ರಸಾರ ಆಗುವುದಿಲ್ಲ. ಅದೆಷ್ಟೋ ದಶಕಗಳಿಂದ ಶೋಷಣೆಗೆ ಬಲಿಯಾಗಿರುವಂತಹ ದೇವದಾಸಿಯರು ತಮ್ಮ ಹಕ್ಕುಗಳು, ಬದುಕಿಗಾಗಿ ಬಹಳಷ್ಟು ಹೋರಾಟಗಳನ್ನು ನಡೆಸಿದ್ದಾರೆ. ಈ ಹೋರಾಟದ ಧ್ವನಿ ಯಾವುದೂ ಕೂಡ ಮಾಧ್ಯಮದ ಕಣ್ಣಿಗೆ ಕಾಣುವುದಿಲ್ಲ, ಕೇಳೋದು ಕೂಡ ಇಲ್ಲ. ಯಾಕೆ ಅಂದ್ರೆ ಇದ್ಯಾವುದು ಮಾಧ್ಯಮಗಳಿಗೆ ಟಿಆರ್ಪಿಯನ್ನ ತಂದುಕೊಡುವಂತಹ ಸುದ್ದಿಗಳಲ್ಲ. ಯಾರಿಗಾಗಿ ಪತ್ರಿಕೋದ್ಯಮ ಇದೆ? ಶೋಷಿತರಿಗಾಗಿ, ಬಡವರಿಗಾಗಿ, ಮಹಿಳೆಯರ ಹಕ್ಕುಗಳನ್ನ ರಕ್ಷಿಸೋದಕ್ಕೋಸ್ಕರ ಅಲ್ವಾ? ಬೆಳ್ಳಿಯ ಪರದೆ ಮೇಲೆ ಹೊಳೆಯುವಂತಹ ಸುದ್ದಿಗಳಿಗೆ ಬೆಂಬಲ ಕೊಡೋದು ತುಂಬಾ ಸುಲಭ. ಆದ್ರೆ ದೇವರ ಗರ್ಭಗುಡಿಯೊಳಗೆ ಕಣ್ಣೀರು ಹಾಕ್ತಾ ಇರುವಂತಹ ಜೀವಗಳಿಗೆ ನ್ಯಾಯ ಕೊಡೋದು, ಅವರಿಗೆ ಧ್ವನಿಯಾಗೋದು ನಿಜವಾದ ಪತ್ರಿಕೋದ್ಯಮ. ವಿಮುಕ್ತ ಧ್ವನಿ ಡಿಜಿಟಲ್ ಮಾಧ್ಯಮವು ದೇವದಾಸಿ ಮಹಿಳೆಯರ ಬದುಕು, ಅವರ ಹೋರಾಟ, ನ್ಯಾಯದ ಕೂಗು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡಲಿದೆ. ರಾಜ್ಯದಲ್ಲಿರುವ ಪ್ರತಿಯೊಬ್ಬ ದೇವದಾಸಿ ಮಹಿಳೆಗೆ ನ್ಯಾಯವನ್ನ ದೊರಕಿಸಿ ದೇವದಾಸಿ ಪದ್ಧತಿಗೆ ಅಂತ್ಯವನ್ನು ಹಾಡಲಿದೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಸತ್ಯದ ಪರವಾಗಿ ನಿಲ್ಲಿ. ಮೌನವನ್ನು ಮುರಿದು ದೇವದಾಸಿ ಮಹಿಳೆಯರ ಹೋರಾಟಕ್ಕೆ ಜೊತೆಯಾಗಿ. ಧನ್ಯವಾದಗಳು.